ಪಂಚಮಸಾಲಿ ಮೀಸಲಾತಿ ಹೋರಾಟ ಅದರ ಇತಿಹಾಸ ಮತ್ತು ಅದರ ಮುಂದಿನ ಹೋರಾಟದ ಬಗ್ಗೆ ಬಹುತೇಕ ನಾಡಿನ ಜನತೆಗೆ ತಿಳಿಯೋಕ್ಕಿಂತ ಮುಂಚೆ ತಮಗೆ ತಿಳಿದಿದೆ ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ. ಕಾರಣ ಈ ಹೋರಾಟ ಶುರುವಾಗಿದ್ದೇ 2012ನೇ ಇಸ್ವಿ ಡಿಸೆಂಬರ್ 7ನೇ ತಾರೀಕು, ಅದು ಬೆಳಗಾವಿ ಜಿಲ್ಲೆಯಲ್ಲಿ. ಹೋರಾಟದ ಉಗ್ರ ಸ್ವರೂಪ ಪಡೆದಿದ್ದು 2021 ಜನವರಿ 21ನೇ ತಾರೀಕು ನಡೆದಂತಹ ಪಾದಯಾತ್ರೆ ಮೂಲಕವಾಗಿ. ಇದೆಲ್ಲಕ್ಕೂ ಮೂಲ ಮೀಸಲಾತಿ ಹೋರಾಟದ ಮೂಲ ಕೇಂದ್ರವೆಂದೇ ನಮ್ಮ ಬೆಳಗಾವಿ ಜಿಲ್ಲೆ. ಈ ಕಾರಣಕ್ಕೋಸ್ಕರವಾಗಿ ಯಾವ ಸರ್ಕಾರ ಪಂಚಮಸಾಲಿಗಳ ಮತಗಳನ್ನು ಪಡ್ಕೊಂಡು ಈ ಜನಾಂಗದ ಮೀಸಲಾತಿ ಹೋರಾಟಕ್ಕೆ ನಿರಂತರವಾಗಿರ್ತಕ್ಕಂಥ ನಿರ್ಲಕ್ಷ್ಯವನ್ನು ಮಾಡುವುದನ್ನು ಖಂಡಿಸಿಬಿಟ್ಟು 7ನೇ ಹಂತದ ಹೋರಾಟವನ್ನು ಈಗಾಗಲೇ ಶುರು ಮಾಡಲಾಗಿದೆ. 7ನೇ ಹಂತದ ಹೋರಾಟವನ್ನು ಈಗಾಗಲೇ ನಮ್ಮ ಶಾಸಕರ ಮನೆ ಬಾಗಿಲಿಗೆ ಹೋಗಿ 1 ವರ್ಷದ ಅವಧಿ ಒಳಗೆ ಒಂದು ದಿನ ನೀವು ಮಾತಾಡಿಲ್ಲ. ಇನ್ಮೇಲಾದರೂ ಮಾತಾಡ್ರಪ್ಪ ಅಂತೇಳಿ ಸ್ವತಃ ನಾವು ಗುರುಗಳಾಗಿ ನಮ್ಮ ಸಮಾಜದ ಪದಾಧಿಕಾರಿಗಳು ಎಲ್ಲ ತಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಯಾವುದೇ ಹುದ್ದೆಯಲ್ಲಿ ಯಾವುದೇ ಹಿರಿಮೆ ಗರಿಮೆಯಲ್ಲಿ ಎಲ್ಲವನ್ನು ಬದಿಗೊತ್ತಿ ಸಮಾಜಕ್ಕೋಸ್ಕರವಾಗಿ 20 ಜನ ಪಂಚಮಸಾಲಿ ಶಾಸಕರ ಮನೆ ಬಾಗಿಲಿಗೆ ಹೋಗಿ ಮಾತಾಡ್ರಪ್ಪ ಅಂತ ಹೇಳಿದ್ವಿ. ಅವರೆಲ್ಲರೂ ಭಾಳ ಅದ್ದೂರಿಯಾಗಿ ಸ್ವಾಗತ ಮಾಡಿದರು, ನಮಗೆಲ್ಲ ಭಕ್ತಿಯನ್ನು ಸಮರ್ಪಣೆ ಮಾಡಿದರು. ಅಧಿವೇಶನ ಮಾತಾಡ್ತೀವಿ ಅಂತೇಳಿ ವೀರಾವೇಶದ ಮಾತುಗಳನ್ನು ಆಡಿದರು. ಇಡೀ ಪಂಚಮಸಾಲಿ ಜನಾಂಗ ಸ್ವಲ್ಪ ಮಟ್ಟಿಗೆ ಸಮಾಧಾನ ಆಗಿತ್ತು. ಏನಪ್ಪ ಸರ್ಕಾರ ರಚನೆಗೆ 1 ವರ್ಷ ಆಯಿತು, 3 ಅಧಿವೇಶನ ಆಯಿತು, ಮಾತಾಡಲಿಲ್ಲ ಶಾಸಕರು. ಕೊನೆ ಪಕ್ಷ ನಮ್ಮ ಗುರುಗಳು ಬೆಲೆ ಕೊಟ್ಟು ಮಾತಾಡ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ. ಎಲ್ಲರೂ ಅಧಿವೇಶನ ಮಾತಾಡ್ತಾರೆ ಅಂತೇಳಿ ಜುಲೈ ತಿಂಗಳು ನಡೆದಂಥ ಅಧಿವೇಶನವನ್ನು ಎಲ್ಲರೂ ಜಾತಕ ಪಕ್ಷದಿಂದ ಕಾಯ್ಕೊಂತ ಕೂತ್ಕೊಂಡ್ರು. 9 ದಿನದ ಅಧಿವೇಶನದಲ್ಲಿ ನಮ್ಮ ಶಾಸಕರು ಏನೋ ನಿರೀಕ್ಷೆ ಇಟ್ಕೊಂಡಿದ್ವಿ, ಆ ನಿರೀಕ್ಷೆಗೆ ಪೂರಕವಾಗಿ ಯಾರು ಸಹ ಮಾತಾಡಿಲ್ಲ. ಅವರು ನಾವು ಕೇಳಿದ್ವಿ ಯಾಕೆ ಮಾತಾಡಿಲ್ಲ ಅಂತೇಳಿ. ಸ್ವಾಮೀಜಿನ ಪತ್ರ ಬರೆದಬೇಕಾದ್ರೆ ಪತ್ರ ನೋಡ್ರಿ ಅಂತ ನಮಗೆಲ್ಲ ವಾಟ್ಸಪ್ಪಿಗೆ ಪತ್ರ ಬೇಕು. ಪತ್ರ ಬರೆದೇವೆ ಅನ್ನೋದನ್ನೇ ನಾವು ನಂಬ್ಕೊಂಡಿದ್ವಿ. ನಮ್ಮ ಸಮಾಜ ಏನು ಕೇಳಕತ್ತಾರೆ, ನಿಮ್ಮ ಪತ್ರಕ್ಕೆ ಒಂದು ವೇಳೆ ಸ್ಪೀಕರ್ ಅವಕಾಶ ಕೊಡದೋಗಿದ್ರೆ ನೀವು ಸಭಾತ್ಯಾಗ ಮಾಡಬೇಕಾಗಿತ್ತು. ಅಕಸ್ಮಾತ್ ನೀವು ಸಭಾತ್ಯಾಗ ಮಾಡಲಿಕ್ಕೂ ನಿಮಗೇನಾದರೂ ಮುಜೂರಾಗದಿದ್ರೆ ಯಾವ ಮುಖ್ಯಮಂತ್ರಿಗಳು ಈ ಸುವರ್ಣ ವಿಧಾನಸೌಧದ ಸಂದರ್ಭದಲ್ಲಿ ಮಾತು ಕೊಟ್ಟಿದ್ರು, ನೀವು ಆ ಮಾತು ಕೊಟ್ಟಿದ್ದು ನಡ್ಕೊಂಡಿಲ್ಲ ಮುಖ್ಯಮಂತ್ರಿಗಳೇ, ನಿಮ್ಮ ಸ್ಪೀಕರು ನಮಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತೇಳಿ ಮುಖ್ಯಮಂತ್ರಿ ಬಳಿಗಾದರೂ ಹೋಗಿ ಹಕ್ಕನ್ನು ಮಂಡಿಸ್ಬೇಕಾಗಿತ್ತು. ಇಲ್ಲ CM ಹೋಗ್ಲಿಕ್ಕೆ ನಮಗೆ ಮುಜೂರಾಗುತ್ತೆ, ಭಯ ಆಗುತ್ತೆ ಅಂದರೆ ಕೊನೆ ಪಕ್ಷ ಮಾಧ್ಯಮದ ಇತ್ತಲ್ಲ, ಇಡೀ ಪತ್ರಿಕಾ ರಂಗ ನಮ್ಮ ಹೋರಾಟಕ್ಕೆ ದೊಡ್ಡ ಆನೆ ಬಲ ಕೊಟ್ಟಿದೆ. ಮಾಧ್ಯಮದ ಮೂಲಕವಾಗಿ ಸಹ ಸ್ಪೀಕರ್ ಅವರ ನಿರ್ಲಕ್ಷ್ಯವನ್ನು ಖಂಡಿಸುವ ಪ್ರಯತ್ನವಾದರೂ ಮಾಡಬೇಕಾಗಿತ್ತು. ಇಲ್ಲ ಅದನ್ನೂ ಮಾಡದೆ ಹೋದರೆ ಕೊನೆ ಪಕ್ಷ ನಮ್ಮ ಜೊತೆ ಹೋರಾಟಕ್ಕೆ ಬಂದು, ಇಲ್ಲ ನಾನು ನಿಮ್ಮ ಜೊತೆ ನಿರಂತರ ಹೋರಾಟ ಮಾಡ್ತೀನಿ, ಹೆಂಗೆ ನಮ್ಮ ಮಾಜಿ ಇದ್ದ ಹೋರಾಟ ಮಾಡೀವಿ, ಈಗ ಆಲಿಯದೇವಿ ಹೋರಾಟ ಮಾಡ್ತಿದ್ದನ್ನು ಮಾಡಬೇಕಾಗಿತ್ತು. ಇದು ಯಾವುದೂ ಮಾಡಿಲ್ಲ. ಅದಕ್ಕೆ ನಾವೆಲ್ಲ ವಿಚಾರ ಮಾಡ್ಕೊಂಡ್ವಿ, ಏನಪ್ಪ ನಮ್ಮ ಸಮಾಜ ಶಾಸಕರು ಹಿಂಗೆ ಯಾಕೆ ಮಾಡಕತ್ತಾರೆ. ನಾನೆಲ್ಲ ಏನು ತಿಳ್ಕೊಂಡಿದ್ದೆ, ಸ್ಪೀಕರ್ ತಪ್ಪಂತ ತಿಳ್ಕೊಂಡಿದ್ವಿ. ಅದು ಜನಸಾಮಾನ್ಯರು ವಕೀಲರು ಹೇಳ್ತಾರೆ, ಸ್ಪೀಕರು 69ರ ನಿಯಮಾವಳಿಯಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ ಅಂದರೆ ಸಭಾತ್ಯಾಗ ಮಾಡಬೇಕಾಗಿತ್ತು. ಆ ಕಾರಣಕ್ಕೋಸ್ಕರ ಇನ್ಮೇಲೆ ಅವರಂತೂ ಅಷ್ಟು ದುಡ್ದಾರಲ್ಲ ಸ್ವಾಮೀಜಿ, ಅವ್ರ ತಂಟಿಗೆ ನಾವು ಹೋಗೋದು ಬೇಡ, ಆಯಿತು ಅವ್ರ ವಿಚಾರ ಬಿಡಲಿ, ಇನ್ನು ವಕೀಲರ ಮೂಲಕ ನ್ಯಾಯ ಪಡೆಯೋಣ. ಶಾಸಕಾಂಗದವರು ಎಲ್ಲೇ ಒಂದು ಕಡೆ ಮೌನವಾಗಿದ್ದ ಕಾರಣಕ್ಕೆ ಮತ್ತು ಕಾರ್ಯಾಂಗವಾಗಿ ಗುರುಗಳು ಜನಸಾಮಾನ್ಯ ಹೋರಾಟ ಮಾಡಕತ್ತೀವಿ, ಇನ್ನು ನ್ಯಾಯಾಂಗದ ಮೂಲಕವಾಗಿ ನ್ಯಾಯ ಪಡೆಯೋಣ ತಿಳ್ಕೊಂಡು ಫಸ್ಟ್ ಟೈಮ್ ಎಂದೂ ಸಹ ಲಿಂಗಾಯತ ಪಂಚಮಸಾಲಿಗಳು ವಕೀಲಿಕೆ ಮಾಡುವಂಥ ನಮ್ಮ ವಕೀಲರು ಎಂದೂ ಸಹ ಜನಾಂಗದ ಹೆಸರಲ್ಲಿ ಎಂದೂ ಸಂಘಟನೆ ಆಗಿದ್ದಿಲ್ಲ. ಇವತ್ತು ಸೆಕ್ಯುಲರ್ ಆಗಿಯೇ ಅವರು ಸಂಘಟನೆ ಮಾಡಿದ್ರು. ಇವತ್ತು ನಮ್ಮ ಹೋರಾಟವನ್ನು ಮನಗೊಂಡು ನಾವು ಈ ಜನಾಂಗದಲ್ಲಿ ಹುಟ್ಟಿದ್ದೀವಿ, ನಮ್ಮ ಅಳಿಲಿ ಸೇವೆಯನ್ನು ಈ ಹೋರಾಟಕ್ಕೆ ಮೀಸಲಿಡ್ತೀವಿ. ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿಗಳು ವಕೀಲರಿದ್ದಾರೆ, ಹಾಗಾಗಿ ವಕೀಲರ ಮೂಲಕ ಒಂದು ಪ್ರಯತ್ನ ಮಾಡೋಣ ಅಂತೇಳಿ ನಾವೆಲ್ಲ ಆಲೋಚನೆ ಮಾಡಿ ಮೊದಲ ಬಾರಿಗೆ ಜುಲೈ 24ನೇ ತಾರೀಕು ವಿಧಾನಸೌಧ ಗೇಟನ್ನು ಬಡಿದು ನಮ್ಮ ವಕೀಲರು ತಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಿದರು. ಅಷ್ಟೇ ಅಲ್ಲ, ಸ್ಪೀಕರ್ ವಿರುದ್ಧವಾಗಿಯೇ ರಾಜ್ಯಪಾಲರಿಗೆ ದೂರು ಕೊಟ್ಟು ತಮ್ಮ ಪ್ರತಿಭಟನೆ ಶಕ್ತಿಯನ್ನು ತೋರಿಸಿದ್ರು. ಇದೆಲ್ಲ ಮನಗೊಂಡ ಮೇಲೆ ಲಿಂಗಾಯತ ಪಂಚಮಸಾಲಿ ವಕೀಲರು ಕೇವಲ ವಕೀಲಿಕೆ ಮಾಡಿ ಜ್ಞಾನವನ್ನು ಮಾತ್ರ ಪಡ್ಕೊಂಡಿಲ್ಲ, ಜೊತೆಲಿ ಹೋರಾಟ ಗುಣವನ್ನು ಪಡ್ಕೊಂಡಿದ್ದಾರೆ. ಇವ್ರ ಮೂಲಕವಾಗಿ ದೊಡ್ಡ ಹೋರಾಟ ಮಾಡಬೇಕು ಅಂತ ತಿಳ್ಕೊಂಡು ಸೆಪ್ಟೆಂಬರ್ 22ನೇ ತಾರೀಕು ಇದೇ ನಮ್ಮ ಮೀಸಲಾತಿ ಹೋರಾಟದ ಕೇಂದ್ರ ಸ್ಥಳವಾಗಿರ್ತಕ್ಕಂಥ ಬೆಳಗಾವಿ ಮಹಾನಗರದ ಗಾಂಧಿ ಭವನದಲ್ಲಿ ಫಸ್ಟ್ ಟೈಮ್ ಲಿಂಗಾಯತ ಪಂಚಮಸಾಲಿಗಳು, ಲಿಂಗಾಯತ ಮಲೆಗೌಡರು, ಲಿಂಗಾಯತ ದೀಕ್ಷೆ ಲಿಂಗಾಯತರು, ಲಿಂಗಾಯತ ಗೌಡ ಲಿಂಗಾಯತರು ಎಲ್ಲ 4 ಪಂಚಮಸಾಲಿ ವಕೀಲರು ಫಸ್ಟ್ ಟೈಮ್ ನಾವೆಲ್ಲರೂ ಒಗ್ಗಟ್ಟಾಗಿ ರಾಜ್ಯ ಸರ್ಕಾರವನ್ನು ಬಡಿದೆಬ್ಬಿಸುವಂತಹ ಯಾವ ಶಾಸಕರುಗಳು ಮುಖ್ಯಮಂತ್ರಿ ಜೊತೆ ಮಾತಾಡಲಿಕ್ಕೆ
ಧೈರ್ಯ ಮಾಡ್ತಾ ಇಲ್ಲ, ಅವ್ರಿಗೂ ಒಂದು ರೀತಿ ಧೈರ್ಯ ತುಂಬಲಿಕ್ಕೋಸ್ಕರವಾಗಿ 22ನೇ ತಾರೀಕು ಲಿಂಗಾಯತ ಪಂಚಮಸಾಲಿ ವಕೀಲರ ರಾಜ್ಯ ಮಟ್ಟದ ಮಹಾಪರಿಷತ್ ಎನ್ನುವಂಥ ಹೆಸರಿನಲ್ಲಿ ಭಾಳ ದೊಡ್ಡ ಸಭೆಯನ್ನು ಇದೇ ಗಾಂಧಿ ಭವನದಲ್ಲಿ ಮಾಡಲಾಗ್ತದೆ. ನಮ್ಮ ಜನಾಂಗದವರು ಕೃಷಿ ಕಾರ್ಮಿಕರು, ನಮ್ಮ ಜನಾಂಗದವರಿಗೆ ಉನ್ನತ ಶಿಕ್ಷಣವನ್ನು ಮಾಡ್ಕೊಳ್ಳಿಕ್ಕೆ ದುಡ್ಡಿನ ತೊಂದರೆ, ದುಡ್ಡು ಐತಪ್ಪ ಹೆಂಗ ಸಾಲ ಮಾಡಿ ಓದ್ತೇವಪ್ಪ ಅಂತಂದರೆ ಮೆರಿಟ್ ತೊಂದರೆ. ನಮ್ಮ ಮಕ್ಕಳು ಇವತ್ತು ಮೆರಿಟು ಮಾಡ್ಕೊಳ್ತಾರೆ, ಮೆರಿಟ್ ಇದ್ದರೂ ಸಹ ಮೀಸಲಾತಿ ಇಲ್ಲದ ಕಾರಣಕ್ಕೆ 70% ಪಂಚಮಸಾಲಿ ವಿದ್ಯಾವಂತರು ಇವತ್ತು LLB ಮಾಡೋಕ್ಕಂತೂ ವಕೀಲರಾಗಿದ್ದಾರೆ. ವಕೀಲಿಕೆ ಮಾಡೋ ಉದ್ದೇಶ ಅಂದರೆ ಒಂದು ಸ್ವಾಭಿಮಾನಕ್ಕೋಸ್ಕರ ಹೇಗಾದ್ರು ಮಾಡಿ ಅದು ಉಪಜೀವನಕ್ಕೆ ಅನುಕೂಲ ಆಗಲಂತ ಬಹುತೇಕ ನಮ್ಮ ಸಮಾಜದವರು ಇವತ್ತು ವಕೀಲರಿದ್ದಾರೆ. ಆ ಕಾರಣಕ್ಕೋಸ್ಕರ ಇಂಥ ವಕೀಲರ ಮೂಲಕವಾಗಿ ನಾವು ದೊಡ್ಡ ಹೋರಾಟ ಮಾಡಬೇಕು, 7ನೇ ಹಂತದ ಹೋರಾಟ ಶುರು ಮಾಡಬೇಕು ಅಂತೇಳಿ ಸೆಪ್ಟೆಂಬರ್ 22 ಭಾನುವಾರ ಬೆಳಗ್ಗೆ 10 ಗಂಟೆಗೆ ಗಾಂಧಿ ಭವನದಲ್ಲಿ ಇಡೀ ಕರ್ನಾಟಕದ ಎಲ್ಲ ಪಂಚಾಯತ್ ವಕೀಲರು ಒಂದು ಕಡೆ ಕೂಡ್ತಿದ್ದೀವಿ. ಈ ಹಿನ್ನೆಲೆ ಒಳಗೆ ಕಳೆದ ಒಂದು 15 ದಿವಸಗಳಿಂದ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಬೆಳಗಾವಿ ಜಿಲ್ಲೆ, ಧಾರವಾಡ ಜಿಲ್ಲೆ, ವಿಜಯಪುರ ಜಿಲ್ಲೆ, ಕೊಪ್ಪಳ ಜಿಲ್ಲೆ, ಗುಲ್ಬರ್ಗ ಜಿಲ್ಲೆ, ದಾವಣಗೆರೆ ಜಿಲ್ಲೆ, ಮೈಸೂರು ಜಿಲ್ಲೆ, ಬೆಂಗಳೂರು ಜಿಲ್ಲೆ, ನಿನ್ನೆ ರಾಯಚೂರು ಜಿಲ್ಲೆ ಎಲ್ಲ ಕಡೆಯೂ ಜಿಲ್ಲಾ ಮಟ್ಟದ ಪೂರ್ವ ಸಭೆ ಮಾಡಿ ವಕೀಲರನ್ನ ನೋಂದಣಿ ಮಾಡಕತ್ತೀವಿ. ಅದಾದ ನಂತರ ನಾಳೆ ದಿವಸ ನಮ್ಮ ಗುಲ್ಬರ್ಗದಲ್ಲಿ ಅಲ್ಲಿ ವಕೀಲರು 3 ಜಿಲ್ಲೆಯ ವಕೀಲರು ಮೀಟಿಂಗ್ ಮಾಡಕತ್ತಾರೆ. ಅದಾದ ನಂತರ ಹಾವೇರಿ ಜಿಲ್ಲೆ ದೊಡ್ಡ ಪ್ರಮಾಣದಲ್ಲಿ ಸಭೆ ಮಾಡಕತ್ತಾರೆ. ಮತ್ತು ಮಲೆಗೋಡರ ಪ್ರದೇಶ ಮಲೆನಾಡಿನಲ್ಲಿ ಸಹ 19ನೇ ತಾರೀಕಿಗೆ ಮತ್ತು 20ನೇ ತಾರೀಕು ಅಖಂಡ ಬಳ್ಳಾರಿ ವಿಜಯನಗರ ಜಿಲ್ಲೆ, 20ನೇ ತಾರೀಕು ನಮ್ಮ ಬಾಗಲಕೋಟೆ, ಒಟ್ಟಾರೆ ಇಡೀ ರಾಜ್ಯಾದ್ಯಂತ ವಕೀಲರು ಸಭೆ ಮಾಡಿ ಇವತ್ತು ಎಲ್ಲರನ್ನು ಗುರುತಿಸುವ ಕೆಲಸನ ಮೊದಲ ಬಾರಿಗೆ ನಾವೆಲ್ಲ ಮಾಡ್ತಿದ್ವಿ. ಈ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಏನು ಹೇಳಕ್ಕೆ ಇಚ್ಛೆಪಡ್ತೇನೆ ಅಂದರೆ, ನೀವಂತೂ 2 ಬಾರಿ ನಾವೇ ನಿಮ್ಮ ಹತ್ರ ಬಂದಾಗ ಮಾತು ಕೊಟ್ಟು ತಪ್ಪಿದ್ದೀರಿ. ಈಗ ವಕೀಲರು ನೀವು ವಕೀಲರ ವೃತ್ತಿಯಲ್ಲೇ ಮಾಡಿಕೊಂಡೆ ಮೊನ್ನೆ ದಿವಸ ನೀವು ಮೈಸೂರೇನೋ ಭಾಳ ದೊಡ್ಡ ವಕೀಲರ ಸಮಾವೇಶ ಮಾಡ್ಯಾರಂತ ನಮ್ಮ ಮಕ್ಕಳು ನಿಮ್ಮ ಭಾಳ ನಂಬಿಕೆ ಇಟ್ಕೊಂಡಿದ್ದಾರೆ. ಎಲ್ಲ ನಮ್ಮ ವಕೀಲರಿಗೆ ಗೌರವ ಕೊಡ್ತಾರೆ ಸ್ವಾಮಿ CM ಅವರು ಅಂತೇಳಿ. ಇದೊಂದು ಸಹ ನಿಮ್ಮ ನಂಬಿಕೆ ಇಟ್ಕೊಂಡು ಒಂದು ಆಗ್ರಹವನ್ನು ಮಾಡ್ತಿದ್ವಿ. 22ನೇ ತಾರೀಕು ಒಳಗಾಗಿ ನೀವು ನಮ್ಮ ಸಮಾಜದ ಈ ನ್ಯಾಯಕ್ಕೋಸ್ಕರವಾಗಿ ನೀವೇ ಕೊಟ್ಟ ಮಾತಿನಂತೆ ಕಾನೂನು ತಜ್ಞರ ಸಭೆಯನ್ನು ಕರೆಯುವಂಥ ಪ್ರಯತ್ನವನ್ನು ಮಾಡಬೇಕು. ಇಲ್ಲಿ ಹೋದರೆ 22ನೇ ತಾರೀಕಂತೂ ನಾವು ಅವತ್ತಿನ ಸಭೆಯಲ್ಲಿ ಒಂದು ಕಠಿಣವಾಗಿರ್ತಕ್ಕ ನಿರ್ಣಯಗಳನ್ನು ಪಾಸ್ ಮಾಡ್ತೀವಿ. ಇಡೀ ವಕೀಲರು ಕೂಡ ಯಾವ ಕಾನೂನು ಮೂಲಕವಾಗಿಯೇ ಬೇರೆ ಬೇರೆ ವಕೀಲರ ಮೂಲಕವಾಗಿ ನಮ್ಮ ಹೋರಾಟ ಹತ್ತಿಕ್ಕುವಂಥ ಪ್ರಯತ್ನ ರಾಜ್ಯದಲ್ಲಿ ನಡೀತಾ ಇದೆ. ಕಾನೂನು ನೆಪ ಹೇಳ್ಕೊಂಡು ಪಂಚಮಸಾಲಿ ಹೋರಾಟ ಹತ್ತಿಕ್ಕೋ ಪ್ರಯತ್ನವನ್ನು ಇವತ್ತು ಎಲ್ಲ ಕಡೆ ಮಾಡ್ತಿದ್ದಾರೆ. ಅದೇ ಕಾನೂನು ಬದಲಿರ್ತಕ್ಕಂಥ ವಕೀಲರ ಮೂಲಕವಾಗಿ ನಾವು ಕೇಳುವಂಥ ಹಕ್ಕು ಅದು ಸಂವಿಧಾನದ ಹಕ್ಕು, ನಮ್ಮ ಹಕ್ಕನ್ನು ಕೇಳ್ತೀವಿ, ನಮ್ಮ ಹಕ್ಕು ನ್ಯಾಯಯುತವಾಗಿದೆ ಅನ್ನುವಂಥ ಹಿನ್ನೆಲೆ ಒಳಗೆ 22ನೇ ತಾರೀಕು ನಾವೆಲ್ಲರೂ ಕೂಡ್ಕೊಂಡು ಒಂದು ಕೆಲವೊಂದು ಕಠಿಣ ನಿರ್ಣಯಗಳು ತೆಗೆದುಕೊಂಡು ಸುಮಾರು 11 ಜನ ಹಿರಿಯ ಕಾನೂನು ತಜ್ಞರ ಒಂದು ಸಮಿತಿ ಮಾಡ್ಕೊಂಡು ಅವ್ರ ಮೂಲಕವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿಯೋಗ ಹೋಗುವಂತಹ ಒಂದು ಪ್ರಯತ್ನ ಮಾಡ್ತೀವಿ. ಇಷ್ಟೆಲ್ಲ ಮಾಡಿದ್ರು ಸಹ ವಕೀಲರ ಹೋರಾಟಕ್ಕೂ ನಮ್ಮ ಮುಖ್ಯಮಂತ್ರಿಗಳು ನಿರ್ಲಕ್ಷ್ಯ ಮಾಡಿದ್ದೇ ಆದರೆ ಬರುವಂಥ ಡಿಸೆಂಬರ್ ಅಧಿವೇಶನದಲ್ಲಿ ಅವತ್ತು ಏನು 20 ಲಕ್ಷ ಮಂದಿ ಹೋರಾಟ ಮಾಡಿದಾಗ ಬೊಮ್ಮೆಯವ್ರ ತಾಯಿ ಮೇಲೆ ಆಣಿ ಹೇಳಿ ತಪ್ಪಿಸ್ಕೊಂಡಿದ್ರು. ಈ ಸಾರಿ ಮಾತ್ರ ನಮ್ಮ ಎಲ್ಲ ಒಂದು ಕಡೆ ಪಂಚಮಸಾಲಿ ವಕೀಲರ ಹೋರಾಟ, ಒಂದು ಕಡೆ ಪಂಚಮಸಾಲಿ ಜನಾಂಗದ ಹೋರಾಟ, ಒಂದು ಉಗ್ರವಾಗಿರ್ತಕ್ಕಂಥ ಹೋರಾಟಕ್ಕೆ 22ರ ವಕೀಲರ ಸಮಾವೇಶದಲ್ಲಿ ಒಂದು ದಿನಾಂಕವನ್ನು ನಿರ್ಣಯಗಳು ಮಾಡುವಂಥ ಸಂದರ್ಭ ಬರ್ಬೋದು ಎನ್ನುವಂಥ ಮಾತುಗಳಿಗೆ ಕಿಚ್ಚಪ್ಪ ಚರ್ಚೆ ಮಾಡ್ತೀವಿ. ಒಂದು ವೇಳೆ CM ಅವರು ವಕೀಲರಿಗೂ ಅಗೌರವ ಕೊಟ್ಟರಪ್ಪ ಅಂದರೆ, ನಿರ್ಲಕ್ಷ್ಯ ಮಾಡಿದರೆ ನಮ್ಮ ಹೋರಾಟ ಯಾವ ರೀತಿ ಇರುಗೊಳಿಸ್ಬೇಕು ಅನ್ನೋ ಬಗ್ಗೆ ಸಹ ಚರ್ಚೆ ಮಾಡಲಾಗ್ತದೆ. ಹಾಗಾಗಿ ಇವತ್ತಿನ ಬೆಳಗಾವಿ ಜಿಲ್ಲಾ ನಮ್ಮ ವಕೀಲರ ಪರಿಷತ್ ಮತ್ತು ನಮ್ಮ ಸಮಾಜದ ಮಹಾಸಭೆ ಮೂಲಕವಾಗಿ ಇಡೀ ನಾಡಿನ ವಕೀಲರಿಗೆ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂದರೆ, ಇನ್ನೂ ಯಾವ ವಕೀಲರುಗಳಿಗೆ ಈ ವಿಷಯ ಗೊತ್ತಾಗಿಲ್ವೋ ಇದನ್ನೇ ನಮ್ಮ ಆಮಂತ್ರಣ ತಿಳ್ಕೊಂಡು ನೀವೆಲ್ಲರೂ ಸಹ 22ನೇ ತಾರೀಕು ನಡೆಯುವಂತಹ ಆ ಪಂಚಮಸಾಲಿ ವಕೀಲರ ರಾಜ್ಯ ಮಟ್ಟದ ಪರಿಷತ್ತಿಗೆ ತಾವೆಲ್ಲ ಬಂದು ಭಾಗವಹಿಸಬೇಕನ್ನುವಂಥ ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡಲಾಗ್ತಿದೆ. ನಾಳೆ 17ನೇ ತಾರೀಕು ಹೈದರಾಬಾದ್ ಕರ್ನಾಟಕ ವಿಮೋಚನೆ ದಿನ. ನಾಳೆ ದಿವಸ ಆ ವಿಮೋಚನೆ ದಿನದ ಕಾರ್ಯಕ್ರಮಕ್ಕೆ ಸ್ವತಃ ಮುಖ್ಯಮಂತ್ರಿಗಳು ವಿಶೇಷ ಸಂಪದ ಸಭೆಯನ್ನು ಗುಲ್ಬರ್ಗದಲ್ಲಿ ಕರೆಯಲಾಗಿದೆ. ನಾಳೆಯೂ ಸಹ ನಮ್ಮ ಪಂಚಮಸಾಲಿಯಲ್ಲಿ ನಮ್ಮ ಸಮಾಜಕ್ಕೆ ದೀಕ್ಷೆ ಲಿಂಗಾಯತ ಕರೀತಾರೆ. ಎಲ್ಲ ದೀಕ್ಷಾ ಪಂಚಮಸಾಲಿಗಳು ನಾಳೆ ಮುಖ್ಯಮಂತ್ರಿಗಳು ಒಂದು ಆಗ್ರಹವನ್ನು ಮಾಡುವಂಥ ಕಾರ್ಯವನ್ನು ನಾಳೆ ಮಾಡ್ತಿದ್ದಾರೆ. ಆ ಮೂಲಕ ಹೋರಾಟದ ಕಿಚ್ಚನ್ನು ಹೆಚ್ಚಿಸುವಂಥ ಪ್ರಯತ್ನವನ್ನು ವಕೀಲರು ಗುಲ್ಬರ್ಗದಲ್ಲಿ, ಇಡೀ ನಾಡಿನ ವಕೀಲರು ನಾಳೆ ಬೆಳಗಾವಿಯಲ್ಲಿ ಮಾಡಲಾಗ್ತಿದೆ. ಹಾಗಾಗಿ ಮಾಧ್ಯಮದವರ ಮೂಲಕ ಮತ್ತೊಮ್ಮೆ ನಾನು ಮನವಿ ಮಾಡಿಕೊಂಡು 22ರ ಆ ವಕೀಲರ ಮಹಾ ಪರಿಷತ್ತಿಗೆ ತಾವೆಲ್ಲರೂ ಆಗಮಿಸಬೇಕು ಅಂತ ಹೇಳ್ತಾ, ಈ ವಕೀಲರ ಮಹಾಪರಿಷತ್ತಿನ ಸಮ್ಮೇಳನದ ಅಧ್ಯಕ್ಷರನ್ನಾಗಿ, ಸಮಾವೇಶದ ಅಧ್ಯಕ್ಷರನ್ನಾಗಿ ಹಿರಿಯ ನ್ಯಾಯವಾದಿಯಾಗಿರ್ತಕ್ಕಂಥ ಅತನೇ BL ಪಾಟೀಲ್ ಅವರನ್ನು ನಾವು ಆಯ್ಕೆ ಮಾಡಲಾಗಿದೆ. ಮತ್ತು ಎಲ್ಲ ಕಡೆಯೂ ತಾಲೂಕು ಘಟಕ, ಜಿಲ್ಲಾ ಘಟಕ ಎಲ್ಲ ಕಡೆಯೂ ಸಹ ಲಿಂಗಾಯತ ಪಂಚಮಸಾಲಿ ಅಡ್ವೊಕೇಟ್ ಪರಿಷತ್ LP APSನಲ್ಲಿ ತಾಲೂಕು, ಜಿಲ್ಲಾ, ರಾಜ್ಯ ಮಟ್ಟದಲ್ಲಿ ವಕೀಲರ ಸಂಘಟನೆ ಮಾಡ್ತೀವಿ. ಈ ವಕೀಲರ ಸಂಘಟನೆ ಮಾಡುವ ಉದ್ದೇಶ ಮೊದಲನೇದು
ನಮ್ಮ ಪಂಚಮಸಾಲಿಗಳಿಗೆ 2A, ಎಲ್ಲ ಲಿಂಗಾಯತ ಒಳಪಂಗಡಗಳಿಗೂ OBC ಅಂತ. ಅದಕ್ಕೆ ನಾನು ಮಾಧ್ಯಮದ ಮೂಲಕ ಮತ್ತೊಮ್ಮೆ ಸ್ಪಷ್ಟೀಕರಣಗೊಳಿಸ್ತೀವಿ. 22ನೇ ತಾರೀಕು ನಡೆಯುವಂಥ ಸಮಾವೇಶಕ್ಕೆ ಕೇವಲ ಪಂಚಮಸಾಲಿಗಳು ಮಾತ್ರವಲ್ಲ, 2A ಮೀಸಲಾತಿಯಿಂದ ವಂಚಿತಪಟ್ಟಂತಹ ಈ ಭಾಗದ ಚತುರ್ಥ ಲಿಂಗಾಯತರು, ಆದಿಬಣಜಿಗರು, ಕುಡುವಕ್ಕಲಿ ಲಿಂಗಾಯತರು, ಲಾಳಗೊಂಡ ಲಿಂಗಾಯತರು, ನೊಳಂಬ ಲಿಂಗಾಯತರು ಅಷ್ಟೇ ಅಲ್ಲ, OBC ಮೀಸಲಾತಿ ಪಟ್ಟಿಗೆ ಲಿಂಗಾಯತಿಲ್ಲ ಎಲ್ಲ ಲಿಂಗಾಯತ ಒಳಪಂಗಡದವರು ಸಹ ನಾಳೆ 22 ನಡೆಯುವಂಥ ಆ ಸಮಾವೇಶಕ್ಕೆ ಬರಬೇಕು. ಪಂಚಮಸಾಲಿಗಳು ಅಷ್ಟೇ ಅಲ್ಲ, ಉಳಿದ ಎಲ್ಲ ಲಿಂಗಾಯತ ಒಳಪಂಗಡಗಳು ಬರೆದು ಭಾಗವಹಿಸಿ ನಿಮಗೆ ಬೆಂಬಲವನ್ನು ಕೊಡಬೇಕು ಅಂತೇಳಿ ನಾನೆಲ್ಲ ವಕೀಲರಿಗೆ ಈ ಮೂಲಕ ಮನವಿ ಮಾಡಿಕೊಳ್ತಾ, ನಾಳಿನ ಹೋರಾಟಕ್ಕೆ ತಾವೆಲ್ಲ ಮಾಧ್ಯಮದವರು ಯಾವ ರೀತಿ ಸಹಕಾರ ಕೊಟ್ಟರಿ ಆ ರೀತಿ ಸಹಕಾರ ಕೊಡಬೇಕು ಅಂತೇಳಿ 2 ಮಾತನ್ನು ಮುಗಿಸ್ತೀನಿ. ಶರಣ. ನಾರ್ತ್ ಫಸ್ಟ್ ಉತ್ತರ ಕರ್ನಾಟಕದ ಆವಾಜ್.